ಚಲಪತಿ ಅಂತ, ಬೆಂಗಳೂರಿನವನು, ಬೆಂಗಳೂರಿನ ವಾಸವಾಗಿದ್ದೀನಿ. ಈ ದೇವಸ್ಥಾನಕ್ಕೆ ಮೂಲತಃ ಸುಮಾರು ಈ ದೇವಸ್ಥಾನ ಸೋಮಯಾಜಲಪಲ್ಲಿ ಅಂತೇಳಿ ಹಳ್ಳಿ ಹೆಸರು. ಇಲ್ಲಿ ಕರಗದಮ್ಮನ ದೇವಸ್ಥಾನಕ್ಕೆ ನಾವು ಮನೆ ದೇವರಾಗಿ ನಾವು ಬಂದಿದ್ದೀವಿ. ನಮ್ಮ ಅಜ್ಜಿ ಹೇಳ್ತಾ ಇದ್ದ ಕಥೆ ಪ್ರಕಾರ ಸುಮಾರು 500 ವರ್ಷಗಳ ಹಿಂದೆ ತುಂಬ ಹಳೆಯ ದೇವಸ್ಥಾನ ಈ ದೇವಸ್ಥಾನ ಮತ್ತು ಪಕ್ಕದ ಹಳ್ಳಿಯಲ್ಲಿರುವಂಥ ಚೌಡೇಶ್ವರಿ ದೇವಸ್ಥಾನದಲ್ಲಿ ಆಗಿನ ಕಾಲಕ್ಕೆ ನಮ್ಮ ಆನ್ಸಿಸ್ಟರ್ಸ್, ನಮ್ಮ ಪೂರ್ವಜರು ಈ ಊರಿನ ಪಾಳೆಗಾರರಾಗಿದ್ದರು. ಈ ಒಂದು 10 ಹಳ್ಳಿಗಳಿಗೆ ಪಾಳೆಗಾರರಾಗಿ ಅವರು ಮಾಡ್ತಾಯಿದ್ರು, ನೋಡ್ಕೊಳ್ತಾ ಇದ್ವಿ ಜಮೀನುಗಳನ್ನ. ಆಗ 500 ವರ್ಷದಿಂದ ಮುಸ್ಲಿಮರು ದಾಳಿ ಮಾಡಿ ಈ ಕರಗದಮ್ಮನ ದೇವಸ್ಥಾನ ಮತ್ತು ಚೌಡೇಶ್ವರಿ ದೇವಸ್ಥಾನ ಎಲ್ಲನೂ ಹಣದ ಆಮಿಷಕ್ಕೋಸ್ಕರ ಹೊಡೆದು ನಚ್ಚುನೂರು ಮಾಡ್ತಾರೆ. ಆಗ 7 ಜನ ಬ್ರದರ್ಸ್ ಇರ್ತಾರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಈ ಪಾಳೆಗಾರಿಕೆ ಮಾಡ್ತಿದ್ದಾರೆ. ಅದರಲ್ಲಿ 6 ಜನ ಮುಸ್ಲಿಮ್ಸ್ ಒಂದೇ ದಿನ ಕಡ್ದಾಕ್ತಾರೆ. ಒಬ್ಬರು ಮಾತ್ರ ತಪ್ಪಿಸ್ಕೊಳ್ತಾರೆ. ಆ ತಪ್ಪಿಸ್ಕೊಂಡು ಇಲ್ಲಿಂದ ಹೊರಟವರು ಒಂದು ಕುದುರೆ ಮೇಲೆ ಹೆಂಡ್ತಿನ ಕರ್ಕೊಂಡು ಮಕ್ಕಳನ್ನ ಕರ್ಕೊಂಡು ಕುದುರೆ ಮೇಲೆ ಹೊರಟರು. ಒಬ್ಬ ಮನುಷ್ಯ ಏನು ಹೊರಡ್ತಾರೆ ಆ ಪಾಳೆಗಾರರಲ್ಲಿ ಬೆಂಗಳೂರಿಗೆ ಬಂದು ತಲುಪ್ಕೊಳ್ತಾರೆ. ಆ ವಂಶಸ್ಥರ ಹುಟ್ಟಿರೋರು ನಾನು ಒಬ್ಬ. ನಮ್ಮ 500 ವರ್ಷದಿಂದ ಬಂದು ಬೆಂಗಳೂರು ನೆಲೆಸಿ ನಿಮಗೆ ಆಶ್ಚರ್ಯ ಆಗ್ಬೋದು. ಇದಕ್ಕೆಲ್ಲ ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ. ಏನು ಈ ಸೋಮಯಾಜಲಪಲ್ಲಿ ಅಂದರೆ ಏನು, ಅದರ ವ್ಯವಸ್ಥೆ ಏನು ಅಂತ. ಈಗಲೂ ಈ 6 ಜನ ಈರುಗಾರರು ಸತ್ತಿರೋದಕ್ಕೆ ಇವತ್ತು ನೀವು ನೋಡ್ಬೋದು. ಚೌಡೇಶ್ವರಿ ದೇವಸ್ಥಾನದಲ್ಲಿ 6 ಜನರ ಇದನ್ನ ಮುಂದೆ ಈರುಗಾರರು ಅಂತೇಳಿ ನಿಲ್ಲಿಸಿ 6 ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವತ್ತು ಅವರು ಯುದ್ಧ ಮಾಡ್ತಿರುವಂಥ 6 ಜನ ಈರುಗಾರರಿಂದ ಇವತ್ತು ನೋಡ್ಬೋದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವತ್ತೂ ನಾವು ನಮ್ಮ ಮನೆಗಳಲ್ಲಿ ಹೊಸದೇವರಾಗಲಿ ಬಂಡದೇವ್ರು ಮಾಡಬೇಕಾಗಲಿ ಅಥವಾ ಏನೇ ದೇವಸ್ಥಾನ ಪೂಜೆಗಳು ಮಾಡಬೇಕಾದ್ರೆ 6 ಅಕ್ಕಿ ಒಳಗೇನೆ 6 ಗುಡ್ಡೆ ಮಾಡಿಬಿಟ್ಟು ಆ ಗುಡ್ಡೆಗಳಿಗೆ ಪೂಜೆ ಮಾಡಿ, ಅಂದರೆ ನಮ್ಮ ಹಿರಿಯರು ಯಾರು 6 ಜನ ತೀರ್ಕೊಂಡ್ರಲ್ಲ ಅವರು ಪೂಜೆ ಮಾಡಿ ನೆಕ್ಸ್ಟ್ ಪೂಜೆನ ನಾವು ಮುಂದುವರ್ಸ್ಕೊಂಡು ಇವತ್ತಿಗೂ ಹೋಗ್ತಾ ಇದ್ದೀವಿ. ಸೊ ಆ ಪಾಳೆಗಾರರಲ್ಲಿ ತಪ್ಪಿಸ್ಕೊಂಡು ಬಂದಿರೋಂಥ ವಂಶಸ್ಥರ ಪೈಕಿ ನಾನು ಒಬ್ಬ ಪಳೆಯೋಳಿಕೆ. ಇದು ನಮ್ಮ ಅಜ್ಜಿ ಯಾವಾಗಲೂ ನಮಗೆ, ನಾವೆಲ್ಲ ಹುಡುಗರು ಓದ್ತಿರ್ಬೇಕಾದ್ರೆ ನಿಮಗೆ ಹೇಳಿ, ಸಿಟಿ ರೈಲ್ವೆ ಸ್ಟೇಷನ್ನಲ್ಲಿ ನಮ್ಮ ಆನ್ಸಿಸ್ಟರ್ಸ್ದು, ನಮ್ಮ ಮುತ್ತಾತಂದು 10 ಎಕರೆ ಜಮೀನು ಅಕ್ವೈರ್ ಆಗಿದೆ. ಇಲ್ಲಿಂದ ಬಂದು ಅಲ್ಲಿ ಜಾಗ ಮಾಡ್ಕೊಂಡಿದ್ದರು. ಅದು 1879ನೇ ಇಸ್ವಿಲಿ ಆಗಿತ್ತು. ಆಗ 25 ರೂಪಾಯಿ ಕಾಂಪನ್ಸೇಷನ್, 1 ಎಕರೆಗೆ 25 ರೂಪಾಯಿ ಬ್ರಿಟಿಷ್ನವ್ರು ಕಾಂಪನ್ಸೇಷನ್ ಕೊಡ್ತಾರೆ. ಆ ಬಂದ 250 ರೂಪಾಯಿನಲ್ಲಿ ಈಗ ಬೆಂಗಳೂರು ಸಿಟಿ ಶ್ರೀರಾಮ್ಪುರದಲ್ಲಿ ನಮ್ಮ ಮುತ್ತಾತ ಅವರು ಜಮೀನು ತೆಗೆದು ಆ ಜಮೀನಲ್ಲಿ ಇವತ್ತು ನಾವು ವಾಸ ಇದ್ದೀವಿ. ಆಮೇಲೆ ಇಲ್ಲಿಂದ ಬಂದ ಕತ್ತಿ ಗುರಾಣಿ ಏನು ತಗೊಂಡ್ಬಂದಿದ್ರು ಅದನ್ನು ಇವತ್ತು ನಾವು ಪೂಜೆ ಮಾಡ್ತಾ ಇದ್ದೀವಿ ಮನೇಲಿ ಇಟ್ಕೊಂಡು. ಉತ್ಸವ ಮೂರ್ತಿನೂ ಇದೆ, ಎಲ್ಲಾನು ನಾವು ಪೂಜೆ ಮಾಡ್ತಾ ಇದ್ದೀವಿ ಆ್ಯಸ್ ಆನ್ ಟುಡೇ ಇವತ್ತಿಗೂ. ಸೊ ಇದು ಇದು ಬ್ಯಾಕ್ಗ್ರೌಂಡು. ಪೊಲೀಸ್ ಇಲಾಖೆಯಲ್ಲಿ ACP ಆಗಿ ರಿಟೈರ್ ಆಗಿದ್ದೀನಿ. ನಾನು ವಿಜಯನಗರದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೇಕಾದ್ರೆ ಒಂದು ದಿನ ಒಬ್ಬರು ನಮ್ಮ ಸ್ನೇಹಿತರೊಬ್ಬರು ಡಾಕ್ಟ್ರು ಒಬ್ಬ ಸೈಂಟಿಸ್ಟ್ ಮನೆಗೆ ಕರ್ಕೊಂಡೋದ್ರು. ಅವರು ದೇವಿ ಆರಾಧಿಕರು. ಅವ್ರ ಮನೆಗೆ ಸುಮ್ಮನೆ ಕ್ಯಾಶುವಲ್ ಆಗಿ ನನ್ನ ಕರ್ಕೊಂಡೋದ್ರು. ಅವರು ನನಗೆ ಹೇಳಿದ್ರು, ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ದೇವರು ಬಂದು ಒಬ್ಬ ದೇವಿ, ನೀವು ಪೂಜೆ ಮಾಡ್ತಾ ಇಲ್ಲ, ಯಾಕೆ ಹೋಗ್ತಾ ಇಲ್ಲ ಅಂತೇಳಿ ಅವ್ರು ಪ್ರತಿಷ್ಠಾಪನೆ ಮಾಡಿ ಅವರು ಇವತ್ತು ಹೋಗಿ ನೀವು ಪೂಜೆ ಮಾಡಲೇಬೇಕು ಅಂತೇಳಿ ನನಗೆ ಕಳಿಸ್ಕೊಟ್ರು. ಈ ಊರ ಹೆಸರು ನನಗೆ ಗೊತ್ತಿಲ್ಲ, ಯಾವ ದಿಕ್ಕಿನಲ್ಲಿದೆ ಅಂತ ಗೊತ್ತಿಲ್ಲ. ಅವತ್ತು ನಿಜವಾಗ್ಲೂ ನನಗೆ ಇವತ್ತಿಗೂ ಆಶ್ಚರ್ಯ ಆಗ್ತದೆ, ಆ ಅಮ್ಮ ಹೆಂಗೆ ನನ್ನ ಇಲ್ಲಿ ಕರೆಸ್ಕೊಂಡ್ಲು ಅಂತ. ಅವತ್ತು ಶುಕ್ರವಾರ ಅಮಾವಾಸ್ಯೆ ದಿವಸ ನಾನು ಇಲ್ಲಿ ಬಂದು, ಈ ಪಕ್ಕದ ಮನೆಯವರೇ ನನಗೆ ಹೆಲ್ಪ್ ಮಾಡಿದ್ದು, ಬಂದು ರಾತ್ರಿ ಅಷ್ಟೊತ್ತಿನಲ್ಲಿ ರಾತ್ರಿ 8:30 ಪೂಜೆ ಮಾಡಲಿಕ್ಕೆ ಗತ್ತಲು. ಇಲ್ಲಿ ಬರೀ 2 ಚಪ್ಪಡಿ 3 ಕಡೆ 2 ಚಪ್ಪಲಿ ಇತ್ತು, ಮೇಲೆ 2 ಚಪ್ಪಡಿ ಇತ್ತು. ಮುಂದೆ ಒಂದು ಬಾಕ್ಲಿತ್ತು. ಪಾಪ ಯಾರೋ ಪುಣ್ಯಾತ್ಮರು ಇಲ್ಲಿ ಬಂದು, ಇಲ್ಲಿದೆ ಬನ್ನಿ ಸರ್ ದೇವಸ್ಥಾನ ಅಂತ ಹೇಳ್ತಿದ್ರು. ಏನೋ ರಪ್ಪ ಅಂತ ಶಬ್ದ ಆಯಿತು. ಏನು ಅಂತ ನೋಡಿದ್ರೆ ಒಂದು ದೊಡ್ಡದು, ಇಷ್ಟು ನಮ್ಮ ಕೈಗಿನ್ನ ತಪ್ಪದಿರೋಂಥ ನಾಗರಾವು ನನ್ನ ಕಾಲು ಮುಂದೆ ಬರೀ ಒಂದು 3 ಇಂಚಲ್ಲಿ ಬಿದ್ದಿತ್ತು. ಅವರು ಕಲ್ಲು ಕಡೆ ಇರಿ ಸರ್, ನನಗೆ ಏನಾಯಿತು ಅಂತ ಗೊತ್ತಿಲ್ಲ, ಕಲ್ಲು ಥರ ನಿಂತ್ಕೊಂಡೆ ಅಷ್ಟೇ. ನಾನು ಅಷ್ಟೇ, ನಮ್ಮ ಮಿಸಸ್ ಅಷ್ಟೇ. ಆಮೇಲೆ ಅವ್ರು ಕಡ್ಡಿಗೆ ಇಚ್ಚಿದ್ರು. ಕಡ್ಡಿಗೆ ಇಚ್ಚಾದ್ಮೇಲೆ 3ನೇ ಕಡ್ಡಿಗೆ ಅದು ಬೆಂಕಿ ಕಡ್ಡಿ ಹಚ್ಚಿದಾಗ ಅದು ಹರ್ಕೊಂಡು ಹೋಯ್ತು. ಆಮೇಲೆ ಇಲ್ಲ ಹೋಗಿ ಸರ್, ಇಲ್ಲಿ ಯಾವಾಗಲೂ ಹಾವಿರುತ್ತೆ ಸರ್ ಅಂತ. ಅವತ್ತು ನಮ್ಮ ವಂಶಸ್ಥರು ಸೇರಿಕೊಂಡು ಈ ದೇವಸ್ಥಾನನ ಅಭಿವೃದ್ಧಿ ಮಾಡಿದ್ರು. ಆಗ ಏನೂ ದೇವಸ್ಥಾನ ಏನೂ ಇರಲಿಲ್ಲ, ಅಂದರೆ ಎಲ್ಲ ಮುಚ್ಚೋಗ್ಬಿಟ್ಟಿತ್ತು. ಬರೀ 3 ಕಲ್ಲು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು.
ಏನೋ ಆ ಎಮ್ಮ ಮಾಡಿಸ್ಕೊಂಡಿರೋದು. ನಾನು ಮಾಡಿದ್ದೀನಿ ಅಂದರೆ ನಾನು ಗರ್ವ ಅಥವಾ ನಮ್ಮ ಇದಾಗ್ತದೆ. ಆ ಎಮ್ಮನ ಅಭಿವೃದ್ಧಿ, ಆ ಎಮ್ಮನ ಆಕಾಂಕ್ಷೆ, ಆ ಎಮ್ಮನ ಒಂದು ಆಶೀರ್ವಾದದಿಂದ ಈ ದೇವಸ್ಥಾನ ಈ ಮಟ್ಟಕ್ಕೆ ಬಂದಿದೆ. ನಮ್ಮ ಕಾರ್ಯಗಳಿಗೆ ಈ ಊರಿನವರು, ಇಡೀ ಊರಿನವರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲೇನು ಎರಡನೇ ಮಾತಿಲ್ಲ. ಜೊತೆಯಲ್ಲೇ ಸ್ಥಿತವಾಗಿ ನಿಂತಿದ್ದಾರೆ. ಈ ವರ್ಷ 2ನೇ ವರ್ಷವಾಗಿ ಇಲ್ಲಿ ಈ ಜಾತ್ರೆಗಳನ್ನ ಮಾಡಿಸ್ತಾ ಇದ್ದಾರೆ. ಪೂರ್ಣವಾಗಿ ಗಣಹೋಮ, ನವಗ್ರಹ ಹೋಮ, ಅಮ್ಮನವ್ರಿಗೆ ಹೋಮ, ಈ ಎಲ್ಲ ಇತ್ಯಾದಿ ಕಾರ್ಯಗಳನ್ನು ಹಚ್ಕೊಂಡು ಕರಗವನ್ನು ಹೊತ್ತು ಆಮೇಲೆ ಎಲ್ಲ ಇಡೀ ಊರಿನವರಿಗೆ, ಇಡೀ ಬಂದವರಿಗೆ ಹೋದವರಿಗೆಲ್ಲ ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಪೂಜೆ ಎಲ್ಲ ತುಂಬ ಸಾಂಗ್ಯವಾಗಿ ಮಾಡ್ತಾರೆ. ಇವತ್ತು ರಾತ್ರಿಗೂ ಉತ್ಸವ ಇದೆ. ಸೊ ಇಷ್ಟು ಮಾತ್ರ ಆ ಎಮ್ಮ ಮಾಡಿಸ್ಕೊಂಡಿರೋದಕ್ಕೆ ನಾನು ಧನ್ಯೋಸ್ಮಿ. ಈ ದೇವಸ್ಥಾನ ಕರಗದಮ್ಮನ ದೇವಸ್ಥಾನ ಅಂತ ನಾನು ಅದೇ ಹೇಳ್ತೀನಲ್ಲ, ಇದರ ಬಗ್ಗೆ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ. ಹಲವು ಇದರ ಬಗ್ಗೆ ಒಂದು ಪುಸ್ತಕನೂ ಬರಿತಾ ಇದ್ದೀನಿ ನಾನು. ಸೊ ಇದು ಹೇಗೆ ಈ ಒಂದು ಇದನ್ನು ಬಂತು ಅಂತ ಹೇಳಿ ನಾನೀಗ ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಿ ಬರಿತಾ ಇದ್ದೀನಿ. ಆ ಎಮ್ಮನ ಶಕ್ತಿ ನನಗೆ ಗೊತ್ತಿದ್ದಂಗೆ ನಮ್ಮ ದೊಡ್ಡಮ್ಮ ಅವರಿದ್ದರು. ನಮ್ಮ ದೊಡ್ಡಮ್ಮ ಅವ್ರ ಮೈ ಮೇಲೆ ಈ ಅಮ್ಮ ಬಂದು ಮಾತಾಡ್ತಾ ಇದ್ರು. ಅಷ್ಟು ನಾನು ಚಿಕ್ಕ ಹುಡುಗ ಇರ್ಬೇಕಾದ್ರೆ ನಾನು ಕೇಳಿಸ್ಕೊಂಡಿದ್ದೀನಿ. ನಾನು PUC ಓದೋ ತನಕನೂ ಆ ಅಮ್ಮನ ಮೈ ಮೇಲೆ ತಿಂಗಳಿಗೋ ಅಥವಾ 2 ತಿಂಗಳಿಗೋ ಒಂದು ಸರ್ತಿ ಮೈ ಮೇಲೆ ಬಂದು ಮಾತಾಡ್ತಾ ಇದ್ದೆ. ಇದು ನಾನು ಸತ್ಯವಾದ ಮಾತ್ರ ನಾನು ಕಣ್ಣಾರೆ ನೋಡಿರುವಂಥದ್ದು. ಅವರಿಗೆ ನೋಡಿ, ನಾನೇ ಕನಸಲ್ಲೂ ತಿಳ್ಕೊಂಡಿರಲಿಲ್ಲ ನಾನು ಈ ಜಾಗಕ್ಕೆ ಬರ್ತೀನಿ ಅಂತ. ಅವತ್ತು ನಿಜ ಹೇಳ್ತೀನಿ, ಯಾವ ಊರಿನಲ್ಲಿ ನಮ್ಮ ದೇವರಿತ್ತು, ಯಾವ ಊರಿದೆ, ಯಾವ ದಿಕ್ಕಿನಲ್ಲಿದೆ ಅಂತ ಗೊತ್ತಿಲ್ಲ. ಚಿಂತಾಮಣಿ ಅನ್ನೋದೊಂದು ಗೊತ್ತಿತ್ತು. ನಿಜ ಹೇಳ್ತೀನಿ, ಚಿಂತಾಮಣಿಗೆ ಬಂದು ಈ ರೋಡ್ನಲ್ಲೇ ಸುಮಾರು ಒಂದು 20 ಕಿಲೋಮೀಟರ್ ಮುಂದೆ ಹೋಗಿ ಎಲ್ಲೋ ಸಿಗಲಿಲ್ಲ. ರಾತ್ರಿ ಆಗಲೇ 8 ಗಂಟೆ ಆಗಿತ್ತು. ನಾನು ನಮ್ಮ ಪೊಲೀಸ್ ಜೀಪ್ನಲ್ಲೇ ಬಂದಿದ್ದೆ. ಸಿಗಲಿಲ್ಲ ಅಂತೇಳಿ ವಾಪಸ್ ಇಳಿದ್ಬಿಟ್ಟು ತಿರುಗಿಸೋ ಗಾಡಿನ ಅಂತ ನಮ್ಮ ಡ್ರೈವರ್ಗೆ ತಿರುಗಿಸ್ಕೊಂಡು ಬಂದ ತಕ್ಷಣ ಇಬ್ಬರು ಕುಡುಕರು ಅಡ್ಡ ಬಂದು ನಿಲ್ಲಿಸಿದ್ರು. ಏನಪ್ಪ ಅಂದರೆ, ಇಲ್ಲ ಸರ್, ನಮ್ಮ ಊರಿಗೆ ಹೋಗ್ಬೇಕು ಅಂತಂದ್ರು. ಇಲ್ಲಿ ಕರಗದಮ್ಮನ ದೇವಸ್ಥಾನ ಇದೆಯಲ್ಲ, ಎಲ್ಲಿ ಗೊತ್ತಿಲ್ಲ, ಅದೇ ಊರಿನವರು ಬನ್ನಿ ಸರ್ ಅಂತ ಹೇಳಿದ್ರು. ನನಗೆ ಸಿಕ್ಕಾಬಟ್ಟೆ ಕುಡಿದಿದ್ರು ಅಂದರೆ ನಮ್ಮ ಗಾಡಿ ಹತ್ತಿದ ತಕ್ಷಣ ನಾನು, ನಮ್ಮ ಮಿಸ್ಸಸ್ಸು, ನಮ್ಮ ಡ್ರೈವರ್ 3 ಜನ ಇದ್ದಿದ್ದು. ಹತ್ತಿಸ್ಕೊಂಡ್ವಿ. ಬಂದು ಈ ಊರಿಗೆ, ಇಲ್ಲಿಗೆ ಒಂದು ವಾಟರ್ ಟ್ಯಾಂಕ್ ಇದೆ, ಅಲ್ಲಿಗೆ ಬಂದು ನಿಲ್ಲಿಸ್ಬಿಟ್ಟು, ಸರ್ ಇಲ್ಲೇ ಪೂರ್ವದಲ್ಲಿ ಇದೆ ಸರ್ ದೇವಸ್ಥಾನ, ಹೋಗಿ ಸರ್ ಅಂತ ಹೇಳಿ ಅವ್ರು ಇಳಿದ್ರು. ನಾವು ಹಿಂಗೆ ಇಳಿದು ನೋಡ್ತೀವಿ, ಅವ್ರಿಬ್ರು ಪತ್ತೆ ಇಲ್ಲ. ಇದುವರೆಗೂ ಆ ಊರಿನಲ್ಲಿ ಕೇಳಿದ್ದೀನಿ, ಆ ಇಬ್ಬರು ಯಾರು ಅಂತ ಇದುವರೆಗೂ ಪತ್ತೆ ಆಗಿಲ್ಲ. ದಿಸ್ ಇಸ್ ಟೋಟಲಿ ಅ ಮಿರಾಕಲ್. ಇದನ್ನೆಲ್ಲ ಹೇಳ್ಕೊಂಡ್ರೆ ಏನಾಗುತ್ತೆ, ಇಂಥ ಹಲವು ನಿದರ್ಶನಗಳು ನನಗಾಗಿದೆ, ಹಲವಾರು ನಿದರ್ಶನಗಳು. ಇದುವರೆಗೂ ಈ ಊರಿನಲ್ಲಿ ನಾನು ಸುಮಾರು ಎನ್ಕ್ವೈರಿ, ನನಗೆ ಅವತ್ತು ರಾತ್ರಿ ಕರ್ಕೊಂಬಂದ್ರಲ್ಲ ಕುಡಿದ್ರು, ಯಾರಪ್ಪ ಅವರು, ಇಲ್ಲ ಸರ್ ಅಂತ. ಆ ಅಮ್ಮ ಇಲ್ಲಿ ದಾರಿ ಕರ್ಕೊಂಬಂದು ಅವತ್ತು ನನ್ನ ಕೈನಲ್ಲಿ ಅದನ್ನು ನೋಡಿದ ತಕ್ಷಣ ನನ್ನ ಮೈ ಹಂಗೆ ಒಂದು ಕಲ್ಲಿನ ಥರ ಆಗ್ಬಿಟ್ಟೆ. ನನ್ನ ಇಡೀ ಮೈನಲ್ಲಿರೋ ಬೆವರು ನನ್ನ ಬಟ್ಟೆ ನೆಂದೋಗಿತ್ತು. ಆ ಒಂದು ದೀಕ್ಷೆಯಲ್ಲಿ ಏನೋ ನನಗೂ ಆ ಅಮ್ಮನಿಗೂ ಇರುವಂಥ ಒಂದು ಸಂಬಂಧ, ಆ ಅಮ್ಮನ ಆಶೀರ್ವಾದ, ಇಷ್ಟು ನಾನು ಹೇಳ್ಬಲ್ಲೆ. ಇದಕ್ಕಿಂತ ನಾನು ಹೆಚ್ಚಿಗೆ ಹೇಳಿದ್ರೆ ಜಾಸ್ತಿ ಆಗ್ತದೆ.